ನಮಸ್ಕಾರ. ಹೊಸ ವೀಕ್ಷಕರಿಗೆ ಪರಿಚಯ ಆಗ್ಲಿ ಅಂತ ಆ, ಈಗೇನು ದರ್ಪಣ ಗೀತೆ ಅಂತ ಪುಸ್ತಕ ಬರೆದಿದ್ದೀನಿ. ಇದು ವಿಶ್ವರೂಪ ದರ್ಶನ ಭಗವದ್ಗೀತೆಯಲ್ಲಿ ಏನು ಉಲ್ಲೇಖ ಬರುತ್ತೆ, ಕೃಷ್ಣ ತನ್ನ ವಿಷ್ಣುವಿನ ತನ್ನ ನಿಜ ಸ್ವರೂಪದಲ್ಲಿ ವಿಶ್ವರೂಪ ದರ್ಶನವನ್ನ ಏನು ಅರ್ಜುನ ನೀಡ್ತಾನೆ, ಅದನ್ನ ಯೋಗಾರ್ಥದಲ್ಲಿ ದಿನನಿತ್ಯದ ನಮ್ಮ ಚಟುವಟಿಕೆಗಳಲ್ಲಿ, ಅನುಭವಗಳಲ್ಲಿ, ದಿನನಿತ್ಯದ ಆಗು ಹೋಗುಗಳಲ್ಲಿ ವಿಶ್ವರೂಪ ದರ್ಶನವನ್ನ ನಮ್ಮಲ್ಲಿ ಹೇಗೆ ಬಳಸ್ಕೋಬೇಕು ಅನ್ನೋದಕ್ಕೆ ಉ- ಸುಲಭ ಮಾರ್ಗವಾಗ್ಲಿ ಮತ್ತೆ ವಿಶ್ವರೂಪ ದರ್ಶನವನ್ನ ಯೋಗಾರ್ಥದಲ್ಲೂ ನೋಡೋದಕ್ಕೆ ಸಹಾಯ ಆಗ್ಲಿ ಅಂತ ಆಗಬಹುದು ಅಂತ ಈ ದರ್ಪಣ ಗೀತೆನ ರಚನೆ ಮಾಡಿರೋದು. ಇದು ವಿಶ್ವರೂಪ ದರ್ಶನ ಇರುವಂತಹ ಇಡೀ ಅಧ್ಯಾಯವನ್ನ ಇಟ್ಕೊಂಡು ಅಷ್ಟು ಅಧ್ಯಾಯಗಳಲ್ಲಿರುವ ಸಾರವನ್ನ ಕಟ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಉದಾಹರಣೆ ಇದರಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ ವಿಶ್ವರೂಪವನ್ನ. ಆಗ ಅದನ್ನ ವಿವರಿಸುವಾಗ ಸಂಜಯ್ ಹೀಗೆ ಹೇಳ್ತಾನೆ: ಸಹಸ್ರಾರು ಸೂರ್ಯರು ಒಟ್ಟಿಗೆ ಮೂಡಿ ಬಂದರೆ ಅಂಥ ಬೆಳಕು ಆ ಮಹಾತ್ಮನ ಬೆಳಕಿಗೆ ಸಮವಾಗುವುದೇನು ಅಂತ ಅಚ್ಚರಿಯಿಂದ, ಎಂಥ ಬೆಳಕದು, ಅಷ್ಟು ಪ್ರಕಾಶಮಾನವಾಗಿ ಕಾಣ್ತಾ ಇದೆಯಲ್ಲ ಆ ವಿಶ್ವರೂಪ ದರ್ಶನ, ಅಷ್ಟು ಮ್, ಕಣ್ಣು ಕುಕ್ಕುವಷ್ಟು ಬೆಳಕಲ್ಲಿ ಅಷ್ಟು ಪ್ರಕಾಶಮಾನವಾಗಿದೆಯಲ್ಲ ಅಂತ ಹೇಳ್ತಾ ಇದ್ದ. ಸಮ ಇಲ್ಲಪ್ಪ, ಅದು ಸಾವಿರಾರು ನೂರಾರು ಆ, ನಕ್ಷತ್ರ ಪುಂಜಗಳು ಸೂರ್ಯರೆಲ್ಲ ಬಂದು ಸೇರಿದ್ರು ಈ ಪ್ರಕಾಶಕ್ಕದು ಸಮ ಅಲ್ಲ ಅಂತ ಅಲ್ಲಿ ವಿವರಣೆ ಬರುತ್ತೆ. ಆದ್ರೆ ಅದು ಯೋಗಾರ್ಥವಾಗಿ ಏನ್ ಹೇಳ್ತಾ ಇದೆ, ನಮ್ಮಲ್ಲಿ ಅದನ್ನ ವಿಶ್ವರೂಪವನ್ನ ಕಾಣೋದು ಹೇಗೆ ಅನ್ನೋದನ್ನ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದು ಒಂದೆರಡು ಸಾಲು ತಮಗೆ ಪರಿಚಯ ಮಾಡ್ಕೊಡ್ತೀನಿ. ಎಲ್ಲವೂ ಸುವರ್ಣಮಯವಾಗಿ ಬೆಳಗುತ್ತಿರುವಂತೆ ವರ್ಣಿಸಲಾಗಿದೆ. ಸತ್ಯದರ್ಶನವಾದವರಿಗೆಲ್ಲ ಬೆಳಕೆ ಕಂಡಿರುವುದು. ವಿಷ್ಣು ಸಹಸ್ರನಾಮದಲ್ಲಿ, ಪುರಾಣಗಳಲ್ಲಿ ಭಗವಂತನನ್ನ ಹಿರಣ್ಯಗರ್ಭ ಎಂದು ಕರೆಯಲಾಗಿದೆ. ಸೂರ್ಯಕೋಟಿ ಸಮಪ್ರಭ ಎಂದು ಕರೆಯುವ ಮಂತ್ರವಿದೆ. ಶಂಖಚಕ್ರಧಾರಿಯಾದ ತೇಜಸ್ಸಿನ ರಾಶಿ ಎಂದು ಬಣ್ಣಿಸುತ್ತದೆ. ವಿಶ್ವರೂಪ ದರ್ಶನವನ್ನ ಹೇಗೆ ಭಗವಂತ ನೋಡಿದಾಗ ಹೇಗೆ ಬೆಳಕಾಗಿ ಕಾಣಿಸುತ್ತೋ ಹಾಗೆ ವಿಷ್ಣು ಪುರಾಣದಲ್ಲೂ ಭಗವಂತನ ಕಂಡಾಗ ಒಂದು ತೇಜಸ್ಸಿನ ರಾಶಿ ಅಂತ ಕಾಣುತ್ತೆ ಅಂತ ಹೇಳುತ್ತೆ. ತೇಜಸ್ಸಾಂ ರಾಶಿ ಮೂರ್ಜಿತಂ ಅಂತ ವಿಷ್ಣು ಪುರಾಣ ಹೇಳುತ್ತೆ. ಅದನ್ನ ಇದರಲ್ಲಿ ಉಲ್ಲೇಖ ಕೊಟ್ಟು ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳುವಾಗ ಪುರಾಣಗಳು, ಕಬೀರ್ ದಾಸರು, ಅಲ್ಲಮನ ವಚನ, ಹೀಗೆ ಹಲವಾರು ಜನರ ಸಹಾಯವನ್ನ ಪಡೆದು ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದ್ರಲ್ಲಿ ಬರುವಂತ ಅಷ್ಟು ಪ್ರಕಾಶಮಾನವಾದವನು ಅನ್ನೋ ವಿವರಣೆಗೆ ಯಾರ್ಯಾರು ಭಗವಂತನ ಆ ದಿವ್ಯ ದರ್ಶನವನ್ನ ಕಂಡಿದ್ದಾರೆ ಅವರೆಲ್ಲ ಯಾವ ರೀತಿ ಬೆಳಕನ್ನೇ ನಮೂದಿಸಿದ್ದಾರೆ ಅನ್ನೋದನ್ನ ಕೆಲವೊಂದಷ್ಟು ಕಬೀರದಾಸರ ದೋಹೆಗಳು, ಹಾಗೆ ಆಮ್, ಬೌದ್ಧ ಸಿದ್ಧರ ವಚನಗಳನ್ನು ಇದರಲ್ಲಿ ಉಲ್ಲೇಖ ಮಾಡ್ಕೊಂಡು ಹೋಗಿದ್ದೀನಿ. ಎತ್ತ ನೋಡಿದಡತ್ತ ನಿಮ್ಮ ತೇಜವೇ ಕಾಬಿನಲ್ಲದೆ ಮತ್ತೊಂದು ಕಾಣೆ, ಎನ್ನ ಚಿತ್ತ ನೋವಲ್ಲಿ ನೊಂದಲ್ಲಿ ನೆನೆವಲ್ಲಿ ನೀನೇ ಇಪ್ಪೆಯಾಗಿ ಬೆಳಗಿರಲು ಕತ್ತಲೆಯುಂಟೆ ಕೂಡಲ ಸಂಗಮ ದೇವ. ಬಸವಣ್ಣನವರು ಕೂಡ ಆ ಬೆಳಕನ್ನು ಕಂಡಾಗ ಹೇಗೆ ವರ್ಣಿಸ್ತಾರೆ ಅಂತ ಇಲ್ಲಿ ಕಬೀರ್ ದಾಸರು, ವಿಷ್ಣು ಪುರಾಣ, ಅಹ್, ಬಸವಣ್ಣಿಗೆ ಹಲವಾರು ಜನರನ್ನ ಅಹ್, ವಚನಗಳನ್ನ, ಕೀರ್ತನೆಗಳನ್ನ ಬಳಸ್ಕೊಳ್ತಾ ಇಡೀ ವಿಶ್ವರೂಪ ದರ್ಶನವನ್ನ ಯೋಗಾರ್ಥದಲ್ಲಿ ಹೇಳುವಂತಹ ಪ್ರಯತ್ನ. ಸುಷುಮ್ನ ನಾಳದಲ್ಲಿ, ಆಜ್ಞಾ ಚಕ್ರದಲ್ಲಿ, ಹೃದಯ ಗುಹೆಯಾದ ಹೃದಯಾಕಾಶವೆನಿಸಿಕೊಂಡ ಅನಾಹತ ಚಕ್ರದಲ್ಲೂ ಕೂಡ ಯೋಗ ಮಾರ್ಗದಲ್ಲಿ ನಡೆದವರಿಗೆ ಬೆಳಕು ಕಾಣಿಸುತ್ತದೆ ಅಂತ ಆ ಏನು ವಿಶ್ವರೂಪ ದರ್ಶನ ಆ ಬೆಳಕು ಕಂಡಿದೆ, ಅದು ಬರೀ ಹೊರಗೆ ಮಾತ್ರ ಕಾಣುತ್ತಾ ಭಗವಂತನ ದರ್ಶನದಲ್ಲಿ ನಮ್ಮ ಒಳಗೂ ಕಾಣ್ತಾ, ಅದು ನಾವು ನೋಡೋದು ಹೇಗೆ, ಹೀಗೆ ಹಲವಾರು ವಿಷಯಗಳನ್ನ ಆ ದರ್ಪಣ ಗೀತೆ ಅನ್ನೋ ಕೃತಿಯಲ್ಲಿ ಆ, ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದೆ ಅಂತ ಹೇಳ್ಬೋದು. ಆಸಕ್ತಿ ಈ ಪುಸ್ತಕವನ್ನ ಕೊಂಡ್ಕೊಳ್ಬಹುದು. ಹಾಗೆ ಶೂನ್ಯ ಪೂರ್ಣ ಅಂತ 6-7ನೇ ಶತಮಾನದಲ್ಲಿ ಇದ್ದಂತ ಚೀನಿ ದಾರ್ಶನಿಕ ಸೋಸಾನ ಅಂತ ಅವನ ಜ್ಞಾನೋದಯ ಗೀತೆಗಳನ್ನ ಕನ್ನಡಕ್ಕೆ ಶೂನ್ಯ ಪೂರ್ಣ ಅಂತ ಅನುವಾದ ಮಾಡಿದ್ದೀನಿ. ಆಸಕ್ತರು ಇದನ್ನ ಖರೀದಿಸಬಹುದು. ಹಾಗೆ 19ನೇ ತಾರೀಕಿಂದ ವಿಷ್ಣು ಸಹಸ್ರನಾಮದ ಹ್ಮ್, ಭಾಷ್ಯ ಸಹಿತ ಹಲವಾರು ಜನ ವಿಷ್ಣು ಸಹಸ್ರನಾಮದ ಭಾಷ್ಯ ಬರೆದಿದ್ದಾರೆ. ಆ ಭಾಷ್ಯದ ಸಹಾಯದಿಂದ ಯಾವ ಹೆಸರು ವಿಷ್ಣುವಿನ, ಯಾವ ಹೆಸರಿನ ಅರ್ಥವೇನು, ನಾವು ಅರ್ಥವನ್ನ ತಿಳಿದಾಗ ಹಲವಾರು ಜನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋರಿದ್ದಾರೆ, ದಿನ ಅದನ್ನ ಹೇಳ್ಕೊಳ್ಳೋರಿದ್ದಾರೆ. ಅದೇ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಹೆಸರುಗಳ ಅರ್ಥವನ್ನ ತಿಳಿದು ಮತ್ತೆ ಪಾರಾಯಣ ಮಾಡಿದಾಗ ಮತ್ತಷ್ಟು ಅದರಿಂದ ಮಾನಸಿಕವಾಗಿ ಆಧ್ಯಾತ್ಮಿಕ ಲಾಭ ಮತ್ತಷ್ಟು ಹೆಚ್ಚಾಗುತ್ತೆ. ಆ ರೀತಿ ಯಾರು ಲಾಭ ಪಡೆಯೋದಕ್ಕೆ ಬಯಸ್ತಾರೆ ಅವರು ವಿಷ್ಣು ಸಹಸ್ರನಾಮ ಸೆಷನ್ ಫೆಬ್ರವರಿ 19ಇಂದ ಆನ್ಲೈನ್ ಶುರು ಆಗುತ್ತೆ. ಆಸಕ್ತಿಗಳು ಭಾಗವಹಿಸಕ್ಕೆ ಆಸಕ್ತಿಗಳು ಸಂಪರ್ಕಿಸಬಹುದು. ಬರೀ 5 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಅದು 1-to-1 ಆದ್ರಿಂದ ಎಲ್ರಿಗೂ ಗಮನ ಕೊಡಬೇಕು. ಎಲ್ಲರದ್ದು ಅಲ್ಲಿ ಪ್ರಶ್ನೋತ್ತರದ ರೀತಿಯ ಒಂದು ಸೆಗ್ಮೆಂಟ್ ಕೂಡ ಆಗ್ಬೇಕು ಅಂತ ಹೇಳಿ 5 ಜನರದ್ದು ಮಾತ್ರ ತಗೊಳ್ತಾ ಇದ್ದೀನಿ.
ಆಸಕ್ತರು ಸಂಪರ್ಕಿಸಿ ಇದು ಮಾಡ್ಬೋದು. ಮತ್ತೆ ಅಮ್, ಈ ವಿಷ್ಣು ಸಹಸ್ರನಾಮದ ಸೆಷನ್ಸ್ ಏನಿರುತ್ತೆ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲ್ಲ. ಅದು ವೈಯಕ್ತಿಕವಾಗಿ ನಮ್ಮ ಮತ್ತೆ ಭಾಗವಹಿಸೋರ ಮಧ್ಯೆ ಮಾತ್ರ ಇರೋದ್ರಿಂದ ಅದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲ್ಲ. ಅದು ಅವರಿಗೆ ಮಾತ್ರ ವಿಡಿಯೋಸ್ ಅದು ಸೀಮಿತವಾಗಿರುತ್ತೆ. ಅವ್ರ ಜೊತೆ ಚರ್ಚೆ ಮಾಡಿ ಆ ಸೆಷನ್ನ ರೆಕಾರ್ಡ್ ಮಾಡಿ ಅವ್ರಿಗೆ ಅಂತ ಸೀಮಿತವಾಗಿ ಸಿಕ್ಕಾಗುತ್ತೆ. ಅದನ್ನು ಮುಕ್ತವಾಗಿ ಯೂಟ್ಯೂಬಲ್ಲಿ ಹಾಕಲ್ಲ. ಯಾರು ಭಾಗವಹಿಸೋದಕ್ಕೆ ಆಸಕ್ತಿ ಪಡ್ತೋ ಅವರು ಸಂಪರ್ಕಿಸ್ಬೋದು. ಈಗ ನಾವು ಮತ್ತೆ ಧಮ್ಮಪದಕ್ಕೆ ಬರೋಣ. ಬುದ್ಧ ನಮಗೆ ಹೇಗೆಲ್ಲ ಚಾಟಿ ಇಟ್ಕೊಡ್ತಾರೆ ಅಂತ ನೋಡೋಣ. ಅರಿವು ಸಾಲದ ಮೂರ್ಖರು ಯಾವುದರಿಂದ ಕಹಿಯಾದ ಫಲ ಉಂಟಾಗುವುದೋ ಅಂಥ ಪಾಪಕರ್ಮವನ್ನೇ ಮಾಡುತ್ತಾ ತಮಗೆ ತಾವೇ ಶತ್ರುಗಳಾಗಿರುತ್ತಾರೆ. ಇದು ತುಂಬಾ ದೊಡ್ಡ ಸೋಜಿಗ. ನಾವು ಊರನ್ನೆಲ್ಲ ಶತ್ರುಗಳು ಅಂತೀವಿ. ಅವನ್ ಸರಿಗಿಲ್ಲ, ಇವನ್ ಸರಿಗಿಲ್ಲ, ಇವನಿಂದ ಹಂಗಾಗೋಯ್ತು, ಅವನಿಂದ ಹಿಂಗಾಗೋಯ್ತು ಅಂತ ಊರನ್ನೆಲ್ಲ ಶತ್ರುಗಳು ಅನ್ಕೋತೀವಿ. ಆದ್ರೆ ನಮಗೆ ನಾವೇ ಶತ್ರು ಅಂತ ಇಲ್ಲಿ ಬುದ್ಧ ನಮ್ಗೆ ಹೇಳ್ತಾ ಇದ್ದಾನೆ. ರವಿ ಬೆಳಗೆರೆ ಅವರು ಒಂದ್ಸಲಿ ಓಮನಸ್ಸೆ ಅಂತ ಒಂದು ಆಡಿಯೋ ಕ್ಯಾಸೆಟ್ ಮಾಡಿದ್ರು. ಓಮನಸ್ಸೆ ಅಂತ ಮಾಸಿಕ ಇದು ಬರ್ತಾ ಇತ್ತು, ಮ್ಯಾಗಝಿನ್ ಕೂಡ ಬರ್ತಾ ಇತ್ತು. ನಾನು ಕಾಲೇಜಲ್ಲಿ ಇದ್ದಾಗ ತುಂಬಾ ಸೊಗಸಾಗಿತ್ತು. ಲಿಟರಲಿ ಕಾಯ್ತಿದ್ವಿ ಯಾವಾಗ ಬರುತ್ತೆ ಓಮನಸ್ಸೆ ಅಂತ ಕಾಯ್ತಿದ್ದ ಕಾಲ ಅದು. ತುಂಬಾ ಸೊಗಸಾಗಿತ್ತದು. ಆ ಅದೇ ಹೆಸರಲ್ಲಿ ಓಮನಸ್ಸೆ ಅನ್ನೋ ಹೆಸರಲ್ಲಿ ಒಂದು ಗಂಟೆ ಕಾಲದ ಅನ್ಸುತ್ತೆ ಆಡಿಯೋ ಬಿಡುಗಡೆ ಮಾಡಿದ್ರು. ಸಿಡಿನಲ್ಲಿ ಬಂದಿದೆ, ಈಗ ಯೂಟ್ಯೂಬ್ ಅಲ್ಲಿ ಸಿಗತ್ತದು. ಅದರಲ್ಲಿ ಶುರುವಿನಲ್ಲಿ ಹೇಳ್ತಾರೆ, ತುಂಬಾ ಜನ ರವಿ ಬೆಳಗೆರೆಗೆ ಕಂಪ್ಲೇಂಟ್ ಮಾಡ್ತಿರ್ತಾರಂತೆ. ಅಪ್ಪ ನನ್ನ ತಂದೆ ಸರಿಗಿಲ್ಲ, ನನ್ನ ತಾಯಿ ಸರಿಗಿಲ್ವೋ, ಮತ್ತೆ ನಮ್ಮ ಅಣ್ಣ ಸರಿಗಿಲ್ಲ, ಅವ್ರಿಂದ ನನ್ನ ಜೀವನ ಹಾಳಾಗೋಯ್ತು ಅಂತ ಹೀಗೆಲ್ಲ ಕಂಪ್ಲೇಂಟ್ ಮಾಡ್ತಿರ್ತಾರೆ ಬಂದು ರವಿ ಬೆಳಗೆರೆ ಹತ್ರ ತಮ್ಮ ಹೊರಗನ್ನ ಅಳಲನ್ನ ಹೇಳ್ಕೊತಿರ್ತಾರೆ. ಆಗ ಬೆಳಗೆರೆ ಉತ್ತರ ಕೊಡ್ತಿರಂತೆ, ನಿಮಗಾದ್ರೂ ಕಂಪ್ಲೇಂಟ್ ಮಾಡಕ್ಕೆ ನಿಮ್ಮ ಅಪ್ಪ ಸರಿಗಿಲ್ಲ ಅನ್ನೋದಕ್ಕೆ ಅಪ್ಪ ಇದನಪ್ಪ. ನನಗೆ ಅಪ್ಪ ಕೂಡ ಇಲ್ಲ, ಯಾರು ಕಂಪ್ಲೇಂಟ್ ಮಾಡ್ಲಿ, ಯಾವ ವಿಷಯ ಕಂಪ್ಲೇಂಟ್ ಮಾಡ್ಲಿ ಅಂತ ಬೆಳಗೆರೆ ಕೇಳ್ತಾರೆ. ಹಾಗೆ ನಾವು ನಮ್ಮದೇ ಇರೋ ಕೊರತೆಗಳು ಅಂತ ಒದ್ದಾಡ್ತಿರ್ತೀವಿ. ಆದ್ರೆ ನಿಜವಾದ ಕೊರತೆಗಳ ಮೀರದ ಕಡೆ ನಾವು ಗಮನ ಕೊಟ್ಟು ನಾವು ಯೋಚಿಸಕ್ಕೆ ಹೋಗಲ್ಲ. ನಾನು ತುಂಬಾ ಒಳ್ಳೆ 2 ನಂಬಿ ಹಾಳಾಗ್ತೀನಿ ಸರ್ ಅಂತಾರೆ. ಹಾಗಿದ್ರೆ ನಾನು ನಂಬಿಯೂ ಮೋಸ ಹೋಗದೆ ನಂಬುವುದು ಹೇಗೆ ಅನ್ನೋ ಲೆಕ್ಕಾಚಾರಕ್ಕೆ ಬರಕ್ ಹೋಗಲ್ಲ. ಯಾಕೆಂದ್ರೆ ನಮ್ಗಲ್ಲಿ ಒಂದು ಸಾತ್ವಿಕವಾದ ಖುಷಿ ಸಿಗ್ತಿರುತ್ತೆ. ನಾನ್ ನಂಬ್ತೀನಿ, ಜನ ಸರಿಗಿಲ್ಲ, ಅವ್ರು ಮೋಸ ಮಾಡೋಗ್ತಾರೆ, ಅವ್ರು ಹಾಳಾಗೋಗ್ಲಿ, ನಾನ್ ನಂಬೋದ್ ಬಿಡಲ್ಲ. ನಮ್ದೇ ಒಂದಷ್ಟು ರೂಲ್ಸ್ ಮಾಡ್ಕೊಂಡ್ಬಿಡ್ತೀವಿ. ನಾನ್ ಒಳ್ಳೇನು ಅನ್ಸುತ್ತೆ ಸಮಾಧಾನ ಸಿಗ್ತಿರುತ್ತೆ. ಇನ್ನೊಬ್ಬ ಮೋಸ ಮಾಡಿದ್ರೆ ನನ್ಗೆ ಅದನ್ನು ಖುಷಿ ಆಕ್ಚುಲಿ. ಏನಕ್ಕೆ ಅಂದ್ರೆ ನೋಡಿ ನಾನು ಒಳ್ಳೇನು, ನಾನು ಬ್ಲೈಂಡ್ ಆಗಿ ನಂಬಿಟ್ಟೆ ಅವ್ನು ನಂಗೆ ಮೋಸ ಮಾಡಿ ಹೋದ ಅಂದಾಗ ನಾನು ಒಳ್ಳೇನು ಅವ್ನು ಕೆಟ್ಟವನು ಅನ್ನೋದ್ರಲ್ಲಿ ಲೇಬಲ್ ಹಚ್ಚುತ್ತವಲ್ಲ, ಅದ್ರಲ್ಲಿ ನಮ್ಗೆ ಖುಷಿ ಇರೋದಕ್ಕೆ ಅರ್ಧಕ್ಕರ್ಧ ನಾವು ಮೋಸ ಹೋಗ್ತೀವಿ ಅಂತ ಗೊತ್ತಿರೋ ನಂಬೋದಕ್ಕೆ ಇಷ್ಟಪಡ್ತೀವಿ. ಎಷ್ಟೋ ಸಲ ಅವ್ರು ಮೋಸ ಮಾಡುದು ಅಂತೀವಿ. ಆದ್ರೆ ಎಷ್ಟೋ ಸಲ ನಾವೇ ಮೋಸ ಹೋಗೋದಕ್ಕೆ ಇಷ್ಟಪಡ್ತೀವಿ. ಏನಕ್ಕೆ ಅಂದ್ರೆ ನಮ್ಗೆ ಅದನ್ನು ಖುಷಿ. ನಾನು ಒಳ್ಳೆಯವನು, ನಾನ್ ನಂಬಿಟ್ಟೆ ನೀನ್ ಮೋಸ ಮಾಡಿದೆ ಅಂತ. ಹಾಗಾಗಿ ನಮಗ್ ನಾವೇ ಶತ್ರು, ಹೊರಗಡೆ ಶತ್ರು ಆಗಕ್ಕಾಗಲ್ಲ. ಅರಿವು ಸಾಲದ ಮೂರ್ಖರು ಯಾವುದರಿಂದ ಕಹಿಯಾದ ಫಲವುಂಟಾಗುವುದೋ ಅಂಥ ಪಾಪಕರ್ಮವನ್ನೇ ಮಾಡುತ್ತಾ ತಮಗೆ ತಾವೇ ಶತ್ರುಗಳಾಗಿರುತ್ತಾರೆ. ಇಲ್ಲಿ ಬುದ್ಧ ಯಾವತ್ತೂ ಕೂಡ ಅವನು ಅರಿವಿನ ಗುರುವೇ. ಅವನು ಯಾವತ್ತೂ ಅರಿವು, ವಿವೇಕ, ತರ್ಕ ಇಂಥವನ್ನ ಬಿಡಬೇಡಿ ಅಂತಾನೆ ಹೇಳಿದವನು. ಅರಿವು ತುಂಬಾ ಮುಖ್ಯ. ಸಮಾಜದಲ್ಲಿ ನನಗೂ ಹಾನಿಯಾಗದೆ ಮತ್ತೊಬ್ರಿಗೂ ಹಾನಿಯಾಗದೆ ಬದುಕ್ಬೇಕು ಅಂದ್ರೆ ಅರಿವು ತುಂಬಾ ಮುಖ್ಯ. ನಮ್ಗೇನಾಗತ್ತೆ, ಓ ಜ್ಞಾನ ಇದೆಯಲ್ಲ, ಹಂಗ ನಾವೇ ಮೂರ್ಖರಾಗ್ತೀವಿ ಅಂತೀವಿ. ನಮಗೆ ಮಾಹಿತಿ ಇರುತ್ತೆ, ಒಂದಷ್ಟು ಜೀವನಾನುಭವ ಇರುತ್ತೆ, ಓದಿದಿರುತ್ತೆ, ಟಿವಿಲಿ ನೋಡಿದಿರುತ್ತೆ, ಮತ್ತೊಬ್ಬರ ಅನುಭವ ಕೇಳಿದಿರುತ್ತೆ. ಆದ್ರೆ ಅದು ನಮ್ಮ ಅರಿವಿಗೆ ಬರಲ್ಲ. ಅಂದ್ರೆ ನಾವು ಅದೇ ಸನ್ನಿವೇಶವನ್ನು ಎದುರಿಸುವಾಗ ನನಗದು ಅರಿವಿಗೆ ಬರಬೇಕು, ನನ್ನ ಸ್ಮರಣೆಗೆ ಬರಬೇಕು. ಹೌದು, ಮುಂಚೆ ಈ ರೀತಿ ಆಗಿದೆ, ನನ್ಗೆ ಈ ರೀತಿ ನಾನಿದನ್ನು ತಪ್ಪಿಸ್ಕೋಬೇಕು ಅನ್ನೋ ಅರಿವು ನನಗೆ ಬರಲ್ಲ. ನನಗೆಲ್ಲಾ ಮಾಹಿತಿ ಇರುತ್ತೆ. ಆದ್ರೆ ನಾವು ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಜ್ಞಾನವನ್ನ ಬಳಸೋದಿಲ್ಲ. ಅಲ್ಲಿ ನಾವು ನಮ್ಮದೇ ಭಾವುಕತೆಯಿಂದಲೋ ಅಥವಾ ನಮ್ಮ ಸ್ವಾರ್ಥದಿಂದಲೋ ಹಲವಾರು ಕಾರಣಗಳಿಂದ ನಮಗೆ ಅದು ಗೊತ್ತಿದೆ, ಇದರಿಂದ ನಂಗೆ ನೋವಾಗುತ್ತೆ ಅಂತ ಗೊತ್ತಿರುತ್ತೆ, ಅಥವಾ ಇದು ತಪ್ಪು ಅಂತ ಗೊತ್ತಿರುತ್ತೆ. ಆದ್ರೂ ಕೂಡ ಮಾಡಕ್ ನಾವು ಹೋಗ್ತೀವಿ. ಯಾಕೆ ಅಂದ್ರೆ ನಮಗಲ್ಲಿ ಅರಿವಿಲ್ಲ. ನಮಗೆ ಬರೀ ಜ್ಞಾನ ಇದೆ, ಮಾಹಿತಿ ಇದೆ, ಆದ್ರೆ ಅರಿವಿಲ್ಲ. ಹಾಗಾಗಿ ಬುದ್ಧ ಯಾರು ಅರಿವಿಲ್ಲ ಅವನು ಅವನು ಮೂರ್ಖ ಅಂತ. ಜ್ಞಾನ ತುಂಬಾ ಮಾಹಿತಿ ಇದ್ದ ತಕ್ಷಣ ಅವನು ಮೂರ್ಖ ಅಲ್ಲ ಅಂತಲ್ಲ. ಅವನಿಗೆ ಅರಿವಿಲ್ವಾ, ಜ್ಞಾನ ಇದ್ರೂ ಕೂಡ ಆತ ಮೂರ್ಖ ಅಂತ ಇಲ್ಲಿ ಬುದ್ಧ ಹೇಳ್ತಾ ಇದ್ದಾರೆ. ಅದನ್ನೇ ಗುಂಡಪ್ಪ ತುಂಬಾ ಸೊಗಸಾಗಿ ಹೇಳ್ತಾರೆ. ಕಷ್ಟ ಜೀವದ ಪಾಕ, ಕಷ್ಟ ಧರ್ಮ ವಿವೇಕ, ಎಷ್ಟೆಷ್ಟು ನೀತಿ ಯುಕ್ತಿಗಳ ಬಗೆದೊಡೆಯುಂ ಇಷ್ಟಷ್ಟು ನಿನ್ನೊಳು ಒಳಿ ತಿಳಿವಿಲ್ಲದಿರೆ ನಷ್ಟ. ದೃಷ್ಟಿ ಸೂಕ್ಷ್ಮವೇ ಗತಿಯೋ ಮಂಕುತಿಮ್ಮ. ಜೀವನ ಕಷ್ಟ ಆಗ್ಬಿಡುತ್ತೆ, ಧರ್ಮದ ಬಗ್ಗೆ ಗೊಂದಲ ಆಗ್ಬಿಡುತ್ತೆ, ಇವೆಲ್ಲ ಕಷ್ಟಗಳು ನಮ್ಗೆ ಆಗತ್ತಪ್ಪ. ಆದ್ರೆ ನನ್ನಲ್ಲಿ ಒಳ ತಿಳಿವಿಲ್ಲ, ಅಂದ್ರೆ ನನ್ನಲ್ಲಿ ಒಂದು ಅರಿವಿಲ್ಲ, ನನಗೆ ಅದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಕ್ಲಾರಿಟಿ ಇಲ್ಲ ಅಂತಂದ್ರೆ ಆಗ ನನಗೆ ಸಮಸ್ಯೆ ಆಗತ್ತೆ. ನನ್ಗೆಲ್ಲ ಗೊತ್ತಿರುತ್ತೆ ಅಂದ ತಕ್ಷಣ ನಾವು ಅದನ್ನ ಸರಿಯಾಗಿ ವಿಲ್ ಆಕ್ಟ್ ಅಪಾನ್ ಇಟ್ ಅಂತ ಹೇಳಕ್ ಆಗಲ್ಲ. ಸಮ್‌ಟೈಮ್ಸ್ ಯು ಹ್ಯಾವ್ ಟು ಪಾಂಡರ್. ನಾವು ಅದನ್ನ ನಮ್ಮಲ್ಲಿ ಯೋಚನೆ ಮಾಡಬೇಕು. ಇದು ನಾನು ಮಾಡ್ತಿರೋದು ಹೇಗಿದೆ ಎತ್ತ ಅಂತ ಗಮನ ಕೊಡಬೇಕು. ನಾವು
ಕಾಂಟಂಪ್ಲೇಟ್ ಮಾಡಿಲ್ಲ ಅಂತಂದ್ರೆ, ನಮ್ಗೆ ಮಾಹಿತಿ ಎಲ್ಲ ಗೊತ್ತು. ಬಟ್ ತಳಮಳಗಳು ಇದ್ದೇ ಇರುತ್ತೆ. ಇದು ಮಾಡಿದ್ರೆ ನೋವಾಗತ್ತೆ ಅಂತ ಗೊತ್ತು. ಇದು ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಆದ್ರೆ ನಮ್ಮ ಮನಸ್ಸು ಆ ಕಡೆಗೆ ಹೋಗ್ತಿರುತ್ತೆ. ಯಾಕೆಂದ್ರೆ ನಾವು ಅರಿವಿನಿಂದ ಕೆಲಸ ಮಾಡಲ್ಲ. ನಾವು ಭಾವುಕರಾಗೋ, ಮಮಕಾರದಿಂದಲೋ ಕೆಲವೊಂದ್ಸಲಿ ಅವರು ಕೈಗೆ ಅದನ್ನ ತಗೊಳ್ಳೋದ್ರಿಂದ ನಮಗೆ ನೋವುಂಟಾಗತ್ತೆ, ನಷ್ಟ ಆಗತ್ತೆ. ನಾವು ಕೊನೆಗೆ ಧರ್ಮ, ಅಧರ್ಮ, ದೇವ್ರು, ಪಾಪ, ಪುಣ್ಯ ಹೀಗೆ ಎಲ್ಲಾ ವಿಷಯಕ್ಕೂ ಹೋಗ್ತಿ ಬಿಟ್ರೆ, ನಮಗೆ ನಾವೇ ಶತ್ರು ಅಂತ ನಾವು ಯೋಚನೆ ಮಾಡಲ್ಲ. ನನ್ನಿಂದಾಗಿ ಎಲ್ಲವೂ ಆಗಿದೆ ಅನ್ನೋದನ್ನ ಗಮನ ಕೊಡಕ್ ಹೋಗಲ್ಲ. ಯಾಕೆಂದ್ರೆ ಇದು ನನ್ನಿಂದಲೇ ಆಗಿದೆ ಅಂತ ನಾನು ಒಪ್ಕೊಂಡ್ರೆ ನನ್ನನ್ನು ತಿದ್ಕೋಬೇಕಾಗತ್ತೆ. ಇದು ಶ್ರಮ. ನಾನು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ಬಿಟ್ರೆ ಸುಲಭ. ಅವರಿಂದ ನಂಗೆ ಬಿಸ್ನೆಸ್ ಲಾಸ್ ಆಯ್ತು. ಇವರಿಂದ ನಂಗೆ ಪ್ರಮೋಷನ್ ಸಿಗ್ಲಿಲ್ಲ. ಅವ್ರು ನಂಗೆ ಕಾಟ ಕೊಟ್ಟಿದ್ದಕ್ಕೆ ನಂಗೆ ಓದಕ್ಕಾಗ್ಲಿಲ್ಲ. ನೂರಾರು ನೆಪ ಮಾಡ್ಬಿಟ್ಟು ಅವ್ರ ಮೇಲೆ ದೂಷಿಸ್ಬಿಟ್ಟು ನನ್ನ ಜೀವನ ಶಪಿಸ್ಕೊಂಡಿದ್ಬಿಟ್ರೆ ಸುಲಭ. ಅದೇ ಇವೆಲ್ಲವೂ ನನ್ನಿಂದಾಗಿದೆ ನಾನೇ ಸರಿಪಡಿಸ್ಕೋಬೇಕು ಅಂದಾಗ ಏನಾಗುತ್ತೆ, ಶ್ರಮ ಪಡ್ಬೇಕಾಗತ್ತೆ. ಹೌದು ಈ ತಪ್ಪಾಯ್ತಾ ಮತ್ತೊಂದ್ಸರಿ ಸರಿ ಮಾಡ್ಕೋ, ಮತ್ತೊಂದ್ ಮಾಡ್ಕೋ, ಇನ್ನು ಇಂಪ್ರೂವ್ ಮಾಡ್ಕೋ. ಈ ಕಡೆ ಶ್ರಮ ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ತಿರ್ತೀವಿ. ಯಾವಾಗ ಅದ್ ಕಡೆ ಆಲಸ್ಯ ಬರುತ್ತೆ ಆವಾಗ ಶಪ್ಸೋದ್ ಸುಲಭ ಆಗ್ಬಿಡುತ್ತೆ. ನೂರಾರು ಕಾರಣಗಳು ಕೊಟ್ಕೊಂಡು ಇನ್ನೊಬ್ರೇ ಕಾರಣ ಅಂದ್ಬಿಟ್ಟು ನಾವು ಆಕ್ಚುಲಿ ಇನ್ನೊಬ್ರು ಶತ್ರು ಅಂತೇಳಿ ನಮಗ್ ನಾವು ಶತ್ರು ಆಗ್ತಿರ್ತೀವಿ. ಅದಕ್ಕೆ ಅರಿಷಡ್ ವರ್ಗಗಳು ಅಂತ ಅನ್ನೋದು. 6 ನಮ್ಮಲ್ಲಿರುವ 6 ಗುಣಗಳು ನಮ್ಗೆ ಶತ್ರು ಅಂತ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಅಂತ ಏನ್ ಹೇಳ್ತೀವಿ. ಇದಿಷ್ಟು ನಮಗೆ ಶತ್ರುಗಳು. ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುವನ್ನೇ ಗೆಲ್ಲಬೇಕು. ಅದಕ್ಕೆ ಆತ ಜಿನ. ಯಾರು ತನ್ನನ್ನು ತಾನು ಗೆಲ್ತಾನೋ ಆತ ಜಿನ. ಇನ್ನೊಬ್ಬನ್ ಗೆದ್ದವನು ಜಿನ ಅಲ್ಲ. ಜೈನರಲ್ಲಿ ಅದೇ ತುಂಬಾ ಇಷ್ಟವಾಗೋ ವಿಷಯ. ಅವ್ರು ಹೇಳೋದು ತನ್ನನ್ನು ತಾನು ಗೆದ್ದವನು ಮಾತ್ರ ಜಯಶಾಲಿ. ಹೊರಗಿದ್ ಇನ್ನೊಬ್ಬನ ಗೆಲ್ಲೋದು ಅದು ಜಯಶಾಲಿ, ಅದು ಶೌರ್ಯ ಅಂತ ಒಪ್ಪೋದೇ ಇಲ್ಲ. ನಮ್ಮನ್ನ ನಾವು ಗೆದ್ದವ್ರು ಮಾತ್ರ ನಿಜವಾಗ್ಲೂ ಅದು ಜಯ, ವಿಜಯ ಅಂತ ಆಗತ್ತೆ ಹೊರತು ಇನ್ನೊಬ್ಬನ ಗೆಲ್ಲೋದು ಜಯ, ವಿಜಯ ಅಂತ ಕನ್ಸಿಡರ್ ಮಾಡಲ್ಲ. ಹಾಗೆ ಗುಂಡಪ್ಪ ಮನೆಯ ಸುಡಿತಿಹ ಬೆಂಕಿಯ ಉರಿಯನ್ನು ಆರಿಸಿ ನುಗ್ಗು. ಮನವ ಸುಡುವರಿಯಿಂದ ದೂರ ನೀನ್ ನಿಲ್ಲು. ತನುವಿಗೂ ಪ್ರಕೃತಿಗೈವ ಭರದಿ ನೀನಾತು ಮದ ಅನುನಯದ ಕೆಡಿಸದಿರು ಮಂಕುತಿಮ್ಮ. ಎಷ್ಟ್ ಚೆನ್ನಾಗಿರ್ತದೆ ಗುಂಡಪ್ಪ. ಮನೆಗೆ ಬೆಂಕಿ ಬಿದ್ದಿದ್ರೆ ಅದನ್ನ ಆರ್ಸೋದಕ್ಕೆ ನಾವು ಹೋಗ್ಬೇಕಂತೆ. ಅದೇ ಮನಸ್ಸಿಗೆ ಬೆಂಕಿ ಬೀಳ್ತಿದೆ ಅಂದ್ರೆ ನಾವು ಅದನ್ನ ದೂರ ಇರ್ಬೇಕಂತೆ. ಮನಸ್ಸಿಗೆ ಯಾವ್ದು ಬೆಂಕಿ ತಾಕತ್ತೋ ಅಂದ್ರೆ ಇದು ದೂರ ಇರ್ಬೇಕು. ನಾವು ಅದಕ್ಕೆ ಹತ್ರಕ್ಕೆ ಹೋಗ್ಬಾರ್ದು. ಮತ್ತೆ ನಾವು ಕೈ ಸುಟ್ಕೋತೀವಿ. ಇನ್ನೊಬ್ರಿಗೂ ಅದು ಹಾನಿ ಮಾಡ್ತೀವಿ. ಇದೆಲ್ಲ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ನಾವು ನನ್ನ ಮನಸ್ಸು ಸುಡಿದ ಕಾಪಾಡ್ಕೋಬೇಕು ಅಂದ್ರೆ ಅರಿವಿನಿಂದ ಇರ್ಬೇಕು. ನಾನ್ ಬರೀ ಒಳ್ಳೆಯನಾಗ್ಬಿಟ್ರೆ ಸಾಕಾಗಲ್ಲ. ಸಾಮಾನ್ಯ ಕೇಳ್ತಾರೆ ಒಳ್ಳೆಯವರಿಗೆ ಯಾಕೆ ಕಷ್ಟ ಅಂತ. ಒಳ್ಳೆತನಕ್ಕೂ ಕಷ್ಟ ಸುಖಕ್ಕೂ ಸಂಬಂಧ ಇಲ್ಲ. ನಾನು ಒಳ್ಳೆಯವನು ಅಂದ ತಕ್ಷಣ ನಾನು ಬುದ್ಧಿವಂತ ಆಗ್ಬೇಕು ಅಂತಿಲ್ಲ. ನಾವು ಬುದ್ಧಿವಂತ ಇಲ್ಲ ಅದಕ್ಕೆ ಒಳ್ಳೆಯವ್ರಿಗೆ ಕಷ್ಟ ಬರುತ್ತೆ. ಯಾಕೆಂದ್ರೆ ದಡ್ರಿರ್ತಾರೆ. ಬೇಸಿಕ್ ಅದು ತುಂಬಾ ಕಟು ಸತ್ಯ ಅದು. ಸಾಮಾನ್ಯವಾಗಿ ಒಳ್ಳೆಯವರಿಗೆ ಯಾಕೆ ಕಷ್ಟ ಬರುತ್ತೆ ಅಂದ್ರೆ ನೀವು ಒಳ್ಳೆಯವನಿರ್ಬೋದು ಬಟ್ ಬುದ್ಧಿವಂತ ಅಲ್ಲ. ನನಗೆ ಅರಿವಿಲ್ಲ. ನಾನು ತರ್ಕಬದ್ಧವಾಗಿ ನಾನು ಯೋಚನೆ ಮಾಡ್ತಾ ಇಲ್ಲ. ನಾನು ಮುಗ್ಧನಾಗಿ, ಪೆದ್ದನಾಗಿ ಯೋಚನೆ ಮಾಡ್ತೀನಿ. ಭಾವುಕನಾಗಿ ಯೋಚನೆ ಮಾಡ್ತೀನಿ. ಹಾಗಾಗಿ ನಮಗ್ ಸಮಸ್ಯೆ ಬರುತ್ತೆ. ಇದು ಸಿಂಪಲ್ ಫ್ಯಾಕ್ಟ್. ಅದನ್ನ ನಾನು ಒಪ್ಕೊಂಡ್ಬಿಟ್ರೆ ನಾನು ಸರಿ ಹೋಗ್ಬಿಡ್ತೀನಿ. ಮತ್ತೆ ಅದನ್ನ ನಿಮಗೆ ಅದನ್ನೇ ಹೇಳಿದ್ರೆ ನೀವು ಸರಿ ಹೋಗ್ತೀರಿ. ಅಥವಾ ಯಾರು ಹಾಗೆ ಅನ್ಕೋತಾರೋ ಅವ್ರಿಗೆ ಸಮಾಧಾನ ಸಿಕ್ಬಿಡುತ್ತೆ. ಪರಿಹಾರ ಸಿಕ್ಬಿಟ್ಟು ಆತ ತನ್ನಂತಾನು ತಿದ್ಕೋತಾನೆ. ನಾನು ಎಷ್ಟು ದಿನ ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಆಗತ್ತೆ ಅಂದಾಗ ನಿಮ್ ಪೂರ್ವ ಜನ್ಮದ ಕರ್ಮಗಳು, ಗ್ರಹಗತಿಗಳಿಂದ ಸಮಸ್ಯೆ, ಕೆಟ್ಟವರಿರೋದು ಕಲಿಯುಗ ಅಂತೇಳಿ ಹೇಳ್ತಾ ಹೋದಾಗ ಅದು ನಂಬೋದಕ್ಕೆ ಯಾಕೆ ಇಷ್ಟ ಆಗತ್ತೆ ಅಂದ್ರೆ ನನ್ನನ್ನ ತಿದ್ಕೋಬೇಕು ಅಂತಿಲ್ಲ. ಮತ್ತೆ ಅದಕ್ಕೆ ನೂರಾರು ಪರಿಹಾರ ಮಾಡಿ ಆ ಶತ್ರು ಇದಾಗೋದಕ್ಕೆ ಇನ್ನೇನೋ ಪರಿಹಾರ ಮಾಡ್ಸು, ಇನ್ಯಾರೋ ಹೋಮ ಮಾಡ್ಸು. ಆದ್ರೆ ನಮ್ಗೆ ಸಮಾಧಾನ ಸಿಗುತ್ತೆ. ಯಾಕೆಂದ್ರೆ ಯಾರಿಂದನೋ ಸಮಸ್ಯೆ ಆಗಿದೆ. ನನ್ನಿಂದ ಸಮಸ್ಯೆ ಆಗಿಲ್ಲ. ಇನ್ನೊಬ್ರಿಗೆ ಸಮಸ್ಯೆ ಆಗಿದೆ. ಅದಕ್ಕೆ ನಾನು ಹೋಮ ಹವನ ಮಾಡಿಸ್ತೀನಿ, ಮತ್ತೊಂದ್ ಮಾಡಿಸ್ತೀನಿ. ಆ ತರ ಹೋಗ್ಬಿಟ್ಟು ಮಾಟ ಮಂತ್ರ ತೆಗೆಸ್ಕೊತೀನಿ. ಇನ್ಯಾವುದೋ ದರ್ಗಾಗ್ ಹೋಗ್ಬಿಟ್ಟು ನಾ ಅಲ್ಲಿ ದರ್ಗಾದಲ್ಲಿ ಇನ್ನೊಂದ್ ಹರಕೆ ಹೊತ್ಕೊಂಡ್ ಬರ್ತೀನಿ. ಇದು ಸುಲಭ. ನಮ್ಮನ್ನ ತಿದ್ದುಕೊಳ್ಳೋದು ಕಷ್ಟ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇನ್ನೊಬ್ಬರೇ ದೂಷಿಸ್ತಾ ಹೋಗ್ಬಿಡ್ತೀವಿ. ಅದಾಗ್ಬಾರ್ದು ಅಂದ್ರೆ ಅರಿವಿರ್ಬೇಕು. ಬರೀ ಒಳ್ಳೆದಾಗ ಸಾಕಾಗಲ್ಲ. ನಮಗೆ ತರ್ಕ ವಿವೇಕ ಬೇಕೇ ಬೇಕು. ಯಾವುದನ್ನು ಮಾಡಿದರೆ ಪಶ್ಚಾತ್ತಾಪ ಉಂಟಾಗುವುದೋ, ಯಾವುದರ ಫಲವನ್ನು ಅಳುಮೋರೆಯಿಂದ ಅಳುತ್ತಾ ಅನುಭವಿಸಬೇಕಾಗುವುದೋ, ಆ ಕರ್ಮವನ್ನು ಮಾಡುವುದು ಸರಿಯಲ್ಲ. ಯಾವುದನ್ನು ಮಾಡಿದರೆ ಪಶ್ಚಾತ್ತಾಪ ಉಂಟಾಗುವುದಿಲ್ಲವೋ, ಯಾವುದರ ಫಲವನ್ನು ಹಿಗ್ಗುತ್ತಾ ಖುಷಿಯಿಂದ ಅನುಭವಿಸಬಹುದೋ, ಆ ಕರ್ಮವನ್ನು ಮಾಡುವುದು ಸರಿ. ಇದು ತುಂಬಾ ಮಿಸ್‌ಗೈಡಿಂಗ್ ಮಾತುಗಳು ಬುದ್ಧಂದು. ಹಾಗೆ ಯಥಾವತ್ತಾಗಿ ತಗೊಂಡ್ಬಿಟ್ರೆ ತುಂಬಾ ಮಿಸ್‌ಗೈಡಿಂಗ್. ಬುದ್ಧ ಹೇಳಿದಾನೆ, ನಾನ್ ದುಃಖ ಪಟ್ಕೊಂಡು ಮಾಡೋಂತ ಕೆಲಸ ಮಾಡ್ಬಾರ್ದು. ನಂಗೆ ಓದೋದಕ್ ದುಃಖ, ನಂಗ್ ಮೈಕೈ ಹಿಂಸೆ ಆಗತ್ತೆ, ನಂಗೆ ಬೇಜಾರಾಗತ್ತೆ, ನಂಗೆ ಇಂಟ್ರೆಸ್ಟ್ ಇಲ್ಲ. ಬುದ್ಧ ಹೇಳಿದಾನೆ ಹತ್ಕೊಂಡು ಯಾವ ಕೆಲಸನೂ ಮಾಡ್ಬೇಡಪ್ಪ. ಸೊ ಓದೋದ್ ಕಂಡ್ರೆ ನಂಗೆ ದುಃಖ, ನಾ ಓದೋದಿಲ್ಲ. ಬುದ್ಧ ಹೇಳಿದ್ನ ಪಾಲಿಸ್ತೀನಿ ಅನ್ನಕ್ಕಾಗಲ್ಲ. ನನಗೆ ಬಾರ್‌ಗೆ ಕುಡಿದ್ರೆ ನನಗೆ ಖುಷಿ ಸಿಗತ್ತೆ. ಹಂಗಾರೆ ನಾನು ಕುಡ್ಕೊಂಡೇ ಕೂತಿರ್ತೀನಿ. ನಾ ಕೆಲ್ಸಕ್ಕೆ ಹೋಗಲ್ಲ ಅಂದ್ಬಿಡ್ಬೋದು. ಬುದ್ಧನು ಹೇಳಿದಾನೆ ಖುಷಿಯಾಗಿರೋದ್ ಮಾಡು ಅಂತ. ಅದು ಸ್ವಲ್ಪ ತಪ್ಪಾದ್ರೂ ನಮ್ಮ ರೀತಿ ಹೇಗಿದೀವೋ, ಬುದ್ಧ ಕರೆಕ್ಟ್ ಆಗಿ ನಾನ್ ಪಾಲಿಸಿರೋದೇ ಬುದ್ಧ ಹೇಳಿದ್ದಾನೆ ಅನ್ಸ್‌ಬಿಡುತ್ತೆ. ಆದ್ರೆ ಬುದ್ಧ ಹೇಳೋದು ಬರೀ ನನ್ನ ಸುಖ ಮಾತ್ರವಲ್ಲ, ನನ್ನ ದುಃಖ ಮಾತ್ರವಲ್ಲ. ನನ್ನ ಕಾರ್ಯಗಳಿಂದ ಸುಖ ಸಿಕ್ತಿರುತ್ತೆ ಅದು ಇನ್ನೊಬ್ರಿಗೂ ಸಿಗಬೇಕು. ನನ್ನಿಂದ
ನಾನು ಯಾವ್ದೋ ಕೆಲಸ ಮಾಡಿದ್ರೆ ನಂಗೆ ಸಂತೋಷ ಸಿಗುತ್ತೆ ಅಂದ್ರೆ, ಅದು ನನ್ನ ಪರಿವಾರದವರಿಗೋ, ನನ್ನ ಕಲೀಗ್ಸ್‌ಗೋ ಅಥವಾ ಸಮಾಜಕ್ಕೋ ಅವ್ರಿಗೂ ಅದು ಹಿತವೇ ಆಗಿರ್ಬೇಕು. ನನಗೆ ದುಃಖ ಆಗ್ತಿಲ್ಲ ಅಂದ ತಕ್ಷಣ, ಇನ್ನೊಬ್ರಿಗೆ ದುಃಖ ಆಗ್ಬಹುದಲ್ಲ. ಉದಾಹರಣೆಗೆ ಕೆಟ್ಟ ಚಟಗಳಿಂದ ನನಗೆ ಸದ್ಯಕ್ಕೆ ದುಃಖ ಇಲ್ಲ. ಮುಂದೆ ಆರೋಗ್ಯ ಕೆಟ್ಟಾಗ ಖಂಡಿತ ಅವನಿಗೂ ದುಃಖ ಆಗತ್ತೆ, ಇಲ್ಲ ಅಂತಲ್ಲ. ಆದ್ರೆ ಅದು ಆಗೋವರ್ಗೂ ದೇಹದ ಆರೋಗ್ಯ ಕೆಡೋವರ್ಗೂ ಆತನಿಗೆ ಅದು ಖುಷಿನೇ. ಬಂದ್ಬಿಟ್ಟು ನನಗೆ ಖುಷಿ ಸಿಗ್ತಿದೆ, ಬುದ್ಧ ಹೇಳಿದ್ದಾನೆ ಖುಷಿಯಾಗಿರೋದು ಮಾತ್ರ ಮಾಡ್ಬೇಕು ಅಂತ ಕೆಟ್ಟ ಚಟ ಮಾಡಕ್ಕಾಗಲ್ಲ. ಅದ್ರಿಂದ ಇನ್ನೊಬ್ರಿಗೆ ದುಃಖ ಆಗ್ತಾನೆ ಇದೆ. ಹಾಗೆ ಇದರ ಅರ್ಥ ನಾವು ಬುದ್ಧನ್ನ ಸೂಕ್ಷ್ಮವಾಗಿ ತಗೊಂಡಿಲ್ಲ ಅಂದ್ರೆ, ಮತ್ತೆ ನಮ್ಮ ರೀತಿಯಲ್ಲಿ ಮ್ಯಾನಿಪುಲೇಟ್ ಮಾಡ್ಕೊಂಡ್ಬಿಡ್ತೀವಿ. ಅದು ಬುದ್ಧನೇ ಬರ್ಲಿ, ಬಸವಣ್ಣವ್ರು ಬರ್ಲಿ, ಕಬೀರ್ ದಾಸರು, ಅಲ್ಲಮ, ಪುರಂದರದಾಸರು, ಮಧ್ವಾಚಾರ್ಯ, ಶಂಕರಾಚಾರ್ಯ ಯಾರೇ ಬರ್ಲಿ, ನಾವು ಬದಲಾಗೋದಕ್ಕೆ ರೆಡಿ ಇಲ್ಲ ಅಂದ್ರೆ, ಇವ್ರು ಎಷ್ಟೇ ನೇರವಾಗಿ ವಿಷಯವನ್ನ ಹೇಳಿದ್ರು, ನಮ್ಮ ಮೈಂಡ್ ಮ್ಯಾನಿಪುಲೇಟ್ ಮಾಡ್ಕೊಂಡ್ಬಿಟ್ಟು, ತನ್ನ ಅನುಕೂಲಕ್ಕೆ ತಕ್ಕಂತೆ ಈ ಮಾತುಗಳನ್ನ ಅರ್ಥ ಮಾಡ್ಕೊಂಡು, ನನಗೆ ಅರ್ಥ ಆಯ್ತು ಅಂತ ಕೈ ತೊಳ್ಕೊಂಡು ಸುಮ್ನಾಗ್ಬಿಡುತ್ತೆ. ಯಾಕೆ ಅಂದ್ರೆ ನಾವು ಬದಲಾಗೋದಕ್ಕೆ ರೆಡಿ ಇರಲ್ಲ. ಹಂಗಾಗಿ ಇಂಥ ವಾಕ್ಯಗಳನ್ನ ನಾವು ಕಾಂಟೆಂಪ್ಲೇಟ್ ಮಾಡೋದಕ್ಕೆ ನಮ್ಮ ಅಹಂಕಾರವೇ ಬಿಡಲ್ಲ. ಇದನ್ ನನ್ ಲೈಫಲ್ಲಿ ಇಂಥವೆಲ್ಲ ಆಗೇ ಇಲ್ಲಪ್ಪ. ಇದು ನಂಗೆ ಅನ್ವಯಿಸೋದಲ್ಲ ಅಂತ ಬೇಕಾರೆ ಇದು ಈ ಬುದ್ಧನ ಮಾತನ್ನ ದೂರಕ್ಕಿಟ್ಬಿಡ್ಬೋದು. ನನಗಿದು ಅಪ್ಲೈನೇ ಆಗಲ್ಲ. ಬುದ್ಧ ಹೇಳಿದ್ರೆ ಎಲ್ಲವೂ ನಂಗೆ ಅಪ್ಲೈ ಆಗ್ಬೇಕು ಅಂತಿಲ್ಲ. ಇದು ನಂಗೆ ಅಪ್ಲೈ ಆಗಲ್ಲ ಅಂತ ಪಕ್ಕಕ್ಕೆ ಇಟ್ಬಿಡುತ್ತೆ ಮೈಂಡು. ಹಂಗೂ ಮಾಡುತ್ತೆ. ಇಲ್ಲಾಂದ್ರೆ ಇದು ಅರ್ಥ ಆಗಿದೆ, ನಾನು ಬದುಕಿರೋದೇ ಹೀಗೆ. ಬುದ್ಧ ಹೇಳೋ ಥರನೇ ಈ ಮಾತುಗಳ ಪ್ರಕಾರ ನಾನು ಬದುಕಿರೋದು. ಹಂಗಾಗಿ ಇದನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾನೂ ಬೇಕಾದ್ರೆ ಮೈಂಡ್ ನಮಗೆ ಹೇಳುತ್ತೆ. ನಮ್ಮನ್ನ ಕಾಂಟಂಪ್ಲೇಟ್ ಮಾಡ್ಕೊಳ್ಳೋದು ತಡಿಯೋದಕ್ಕೆ ಮೈಂಡ್ ಹೇಗ್ ಬೇಕಾದ್ರೂ ಕೆಲಸ ಮಾಡ್ಬೋದು. ಯಾವಾಗ ಅಂದ್ರೆ ನಾವು ತಿದ್ಕೊಳ್ಳೋಕೆ ರೆಡಿ ಇಲ್ದೇ ಇರೋವಾಗ. ನಾವು ತಿದ್ಕೊಳ್ಳೋಕೆ ರೆಡಿ ಇದ್ರೆ, ಚಿಕ್ಕ ಪುಟ್ಟ ಮಾತುಗಳು ನಮಗೆ ಹೆಚ್ಚು ಪರಿಣಾಮ ಬೀರುತ್ತೆ, ಪ್ರಚೋದನಕಾರಿಯಾಗಿರುತ್ತೆ. ನಮಗೆ ಉತ್ಸಾಹ ಮತ್ತೆ ಸ್ಫೂರ್ತಿಯ ನೀಡುತ್ತೆ, ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳಕ್ಕೆ. ಅದಕ್ಕೆ ಮೊದಲು ನಾವೇ ಕಾರಣ, ನಮ್ಮ ಮೂರ್ಖತೆ ಕಾರಣ. ಆ ಮೂರ್ಖತೆಯನ್ನ ತೊರೆದು ಅರಿವಿನಿಂದ ಬದುಕಿದರೆ, ಈ ಬುದ್ಧನ ಮಾತಲ್ಲ, ಚಿಕ್ಕ ಮಕ್ಕಳ ಮಾತು ಕೂಡ ನಮಗೆ ಪಾಠವಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಎಲ್ಲಿಯವರೆಗೆ ಪಾಪವು ಪಕ್ವವಾಗುವುದಿಲ್ಲವೋ, ಅಲ್ಲಿಯವರೆಗೂ ಅರಿವುಗೆಟ್ಟವನು ಅದನ್ನು ಜೇನುತುಪ್ಪವೆಂದು ಎಣಿಸಿರುತ್ತಾನೆ. ಆದರೆ ಯಾವಾಗ ಪಾಪವು ಪಕ್ವವಾಗುವುದೋ ಆಗ ದುಃಖವನ್ನು ಹೊಂದುವನು. ತಿಳಿಗೇಡಿಯು ತಿಂಗಳು ತಿಂಗಳು ಕುಶಾಗ್ರದಿಂದ ಭೋಜನ ಮಾಡಲಿ. ಅವನು ಧಮ್ಮದ ಲೆಕ್ಕಾಚಾರವನ್ನು ತಿಳಿದವರ 16ನೇ ಒಂದು ಭಾಗದಷ್ಟು ಬೆಲೆ ಗಳಿಸಲಾರ. ಇದು ತುಂಬಾ ಸೊಗಸಾಗಿರೋದು. ನಾವೇನೊಂದು ಆಕ್ಷನ್ ಮಾಡ್ತೀವಿ, ಅದರ ಫಲ ಕೆಲವೊಂದ್ಸಲಿ ಈಗಲೇ ಸಿಕ್ಬಿಡುತ್ತೆ. ಅದ್ರ ರಿಸಲ್ಟ್ ಈಗಲೇ ಸಿಕ್ಬಿಡುತ್ತೆ, ಅಥವಾ ಆಕ್ಷನ್‌ದು ರಿಯಾಕ್ಷನ್ ಏನಿದೆ ಅದು ಇಮಿಡಿಯೇಟ್ ಸಿಕ್ಬಿಡುತ್ತೆ. ಕೆಲವೊಂದು ಇವತ್ತು ಸಿಗಲ್ಲ. ನಾವು ಇವತ್ತು ಮಾಡಿದ್ದು ನೋವನ್ನು, ಸುಖವನ್ನು ಮತ್ತಿನ್ಯಾವತ್ತೂ ಅನುಭವಿಸ್ತೀವಿ. ಎಲ್ಲವಾಗ್ಲೂ ಅವತ್ತು ಮಾಡಿದ ತಪ್ಪಿಗೆ ಅವತ್ತೇ ಶಿಕ್ಷೆ ಆಗ್ಬಿಡುತ್ತೆ, ಅಥವಾ ಅವತ್ತೇ ನಮ್ಗೆ ಬುದ್ಧಿ ಬಂದ್ಬಿಡುತ್ತೆ. ಅವತ್ತೇ ಅದನ್ನ ತಿದ್ಕೊಂಡ್ಬಿಡ್ತೀವಿ ಅನ್ನಕ್ಕಾಗಲ್ಲ. ಕೆಲವೊಂದ್ ಸಲಿ ಗೊತ್ತಿರೋ ತಪ್ಪು ಮಾಡ್ತೀವಿ. ಆ ತಪ್ಪಿಗೆ ನಾವು ಮತ್ತೊಂದು ನೋವು ಅನುಭವಿಸ್ತೀವಿ. ಗೊತ್ತಿರುತ್ತೆ ಅದ್ ಮಾಡ್ತಿದೀವಿ ಅಂತ. ಅದು ಪಾಪದ ಕೂಡ ತುಂಬೋದು ಅಂತಾರಲ್ಲ ಹಾಗೆ. ಇದನ್ನ ಗುಂಡಪ್ಪ ಕಗ್ಗದಲ್ಲಿ ಚೆನ್ನಾಗಿ ಹೇಳ್ತಾರೆ. ಒಳ್ಳೆ ಲೆಕ್ಕಿಗನಲ್ಲ ಪರಬೇಷ್ಟಿ, ನಮ್ಮಿಂದ ಸಲ್ಲುವುದ ಕೊಳಲು ಜನ್ಮಾಂತರಕ್ಕೆ ಕಾಯುವಂ. ಇಲ್ಲಿ ಸಲ್ಲುವುದ ತಾನು ಹಿಂದೆ ತೀರಿಸಿಕೊಳ್ಳಲು ಒಲ್ಲನೇತಂತಕನು ಮಂಕುತಿಮ್ಮ. ಎಷ್ಟ್ ಚೆನ್ನಾಗಿ ಕೇಳ್ತಾನೆ ನೋಡಿ. ಅವ್ರು ಒಳ್ಳೆ ಅಕೌಂಟೆಂಟ್ ಅಲ್ವಂತೆ ದೇವ್ರು. ಇವತ್ತಾಗಿದ್ದು ಇವತ್ತೇ ತಗೊಂಡ್ಬಿಡಪ್ಪ. ಯಾಕ್ ಸುಮ್ನೆ ಇವತ್ತು ಮಾಡಿದ್ದು ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕು. ಯಾಕೆ ನಿಮ್ಗೆ ಅಕೌಂಟ್ಸ್ ನೆಟ್ಟಗ್ ಬರಲ್ವಾ ಅಂತ ಗುಂಡಪ್ಪ ಸುಮ್ನೆ ಅಕೌಂಟೆಂಟ್‌ನೇ ರೇಗಿಸ್ತಾರೆ. ಅಂದ್ರೆ ಯಾವಾಗ್ಲೂ ನಮ್ಗೆ ಕೆಲವೊಂದ್ಸಲಿ ಈಗ ನಮ್ಗೆ ತಪ್ಪು ಅಂತ ಗೊತ್ತಿದ್ರೆ, ಅಥವಾ ಅದರಿಂದ ನನಗೆ ಮತ್ತೊಬ್ಬರಿಗೆ ಹಾನಿ ಆಗತ್ತೆ ಅಂತ ಗೊತ್ತಿದ್ರೆ, ಅದನ್ನ ಅಲ್ಲೇ ಮಾಡುವುದನ್ನ ನಿಲ್ಲಿಸುವುದು ಒಳ್ಳೆಯದು. ಇದಕ್ಕೆ ಅರಿವು ಬೇಕೇ ಬೇಕು. ಬುದ್ಧನ ಮಾರ್ಗ ಅರಿವಿನ ಮಾರ್ಗ. ನಾವು ಸುಖ ದುಃಖವನ್ನ ಅನುಭವಿಸಬಾರ್ದು ಅನ್ನೋದಾದ್ರೆ, ದುಃಖ ಉಂಟಾಗುವಂತ ಎಷ್ಟೋ ಕರ್ಮಗಳನ್ನ ನಾವು ಗೊತ್ತಿದ್ದು ಮಾಡ್ತಿರ್ತೀವಿ. ಗೊತ್ತಿಲ್ಲದೆ ಮಾಡ್ತಿರೋದನ್ನ ಕಾಂಟೆಂಪ್ಲೇಟ್ ಮಾಡಿ ತಿಳ್ಕೋಬಹುದು. ಆದ್ರೆ ಸಮಸ್ಯೆ ಅಂದ್ರೆ ಗೊತ್ತಿದ್ದು ಮಾಡ್ತಿರ್ತೀವಿ. ಗೊತ್ತಿದ್ದು ಮಾಡಿ ನಾವು ಅದನ್ನ ಸಮರ್ಥಿಸ್ಕೊಳಕ್ ಹೋಗ್ತಿರ್ತೀವಿ. ಅದ್ರ ಜೊತೆಗೆ ಇನ್ನೊಬ್ಬರನ್ನ ದೂಷಿಸ್ತಿರ್ತೀವಿ. ಹಾಗಾಗಿ ನಮಗೆ ನಾವೇ ಶತ್ರು. ಅಧ್ಯಾತ್ಮ ಅಂದ್ರೆ ನಮ್ಮನ್ನ ಕನ್ನಡಿಯಲ್ಲಿ ನಾವೇ ನೋಡ್ಕೊಂಡು ತಿದ್ದುಕೊಳ್ಳುವುದೇ ಹೊರತು, ಅಧ್ಯಾತ್ಮ ಅಂದ್ರೆ ಒಂದು ಓದಿ ತಿಳ್ಕೊಳ್ಳೋದು, ಅಥವಾ ಗುರುವಾಣಿಯನ್ನ ಕೇಳೋದು, ಬರೀ ಕಣ್ಮುಚ್ಚಿ ಧ್ಯಾನ ಮಾಡ್ಬಿಟ್ಟೆ, ಮೂಗಿಟ್ಕೊಂಡು ಪ್ರಾಣಾಯಾಮ ಮಾಡ್ಬಿಟ್ಟು ಇದು ಅಧ್ಯಾತ್ಮ ಅಲ್ಲ. ನಾನು ವ್ಯಕ್ತಿಯಾಗೂ ಬದಲಾಗ್ತಾ ಹೋಗ್ಬೇಕು. ಮತ್ತೆ ಯೋಗ ಮಾರ್ಗದಲ್ಲೂ ಶ್ರದ್ಧೆಯಿಂದ ನಡೀತಿರ್ಬೇಕು. ಇದು ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ ಎರಡೂ ಆಗ್ತಿರ್ಬೇಕು. ಸಂಸಾರದಲ್ಲೂ ನಾನು ವ್ಯಕ್ತಿಯಾಗಿ ವ್ಯಕ್ತಿ ವಿಕಸನವಾಗ್ತಿರ್ಬೇಕು. ಆಧ್ಯಾತ್ಮದಲ್ಲೂ ನನ್ನಲ್ಲಿ ಶರಣಾಗತಿ ಬರ್ತಾ ಇರ್ಬೇಕು. ಈ ಕಡೆ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭಗಳು ಕಡಿಮೆ ಆಗ್ತಾ ಹೋಗ್ತಿರ್ಬೇಕು. ಇಲ್ಲಿ ಸಾಧನ ಚತುಷ್ಟಯದಲ್ಲಿ ಮುನ್ನಡೀತಾ ಹೋಗ್ಬೇಕು. ಹೇಗೆ ಅದು ವಿವೇಕ, ವೈರಾಗ್ಯ, ಷಟ್ಸಂಪತ್ತು, ಮುಮುಕ್ಷತ್ವ ಅಂತ ಹೇಳ್ತಾರೆ. ಅದು ನಾವು ಅಳವಡಿಸ್ಕೊಳ್ಬೇಕು ಅಂದ್ರೆ ಅರಿವು ತುಂಬಾ ಮುಖ್ಯ. ವಿವೇಕದಿಂದ ನಾವು ಜೀವನವನ್ನು ನಡೆಸಿದಾಗ ತಾನಾಗೆ ಸುಖ ದುಃಖಗಳಲ್ಲಿ ನಾವು ಗೊಂದಲಕ್ಕೆ ಸಿಗಾಕೊಳ್ತೀವಿ. ಅದು ತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಸುಖ ದುಃಖಗಳಿಗೆ ಎಷ್ಟೋ ಸುಖ ದುಃಖಗಳಿಗೆ ನಾವೇ ಕಾರಣ ಆಗಿರ್ತೀವಿ. ಅದನ್ನ ತಿಳಿಬೇಕು ಅಂದ್ರೆ ಅರಿವು ತುಂಬಾ ಮುಖ್ಯ. ಅದು
ಕೆಲವೊಂದು ಇವತ್ತು ಸುಖ ಕೊಟ್ರೆ ನಾಳೆ ದುಃಖ ಕೊಡುತ್ತೆ. ಯಾವ್ದು ಇವತ್ತು ದುಃಖ ಕೊಡುತ್ತೋ ನಾಳೆ ಸುಖ ಕೊಡುತ್ತೆ. ಅದು ಇವತ್ತಿಗೆ ಟ್ಯಾಲಿ ಆಗ್ಬಿಡಲ್ಲ. ಅದು ತುಂಬಾ ದಿನ ಆಗ್ಬಿಟ್ಟು ಕೆಲವೊಂದ್ಸರಿ ರಿಸಲ್ಟ್ ಕೊಡುತ್ತೆ. ಹಾಗೆ ಇಂಥವನ್ ಮಾಡ್ಬೇಕು ಅಂದ್ರೆ, ಎಲ್ಲಿಯವರೆಗೆ ಪಾಪ ಪಕ್ವವಾಗುವುದಿಲ್ಲವೋ ಅಲ್ಲಿಯವರೆಗೂ ಅರಿಗೆಟ್ಟವನು ಅದನ್ನು ಜೇನುತುಪ್ಪವೆಂದು ಎಣಿಸಿರುತ್ತಾನೆ. ಅರಿವಿಲ್ಲ ಅಂತಂದ್ರೆ ಅವನು ಗೊತ್ತಿರೋ ತಪ್ಪು ಮಾಡ್ತಿದೀನಿ ಅಂತ ಆದದ್ದು ಎಂಜಾಯ್ ಮಾಡ್ತಾ ಹೋಗ್ಬಿಡ್ತಾನೆ. ಬಿಡು ಇನ್ಯಾವತ್ತೂ ಆಗತ್ತಿಲ್ಲ ಶಿಕ್ಷೆ ನೋಡ್ಕೊಳ್ಳೋಣ. ಇನ್ಯಾವತ್ತೂ ದುಃಖ ಆಗತ್ತೆ ನೋಡ್ಕೊಳ್ಳೋಣ. ಮೊದ್ಲು ಇವಾಗ ಜೀವನ ಇದೆ ಬದುಕೋಣ ಅಂತ ಬಂದಾಗ ಗೊತ್ತಿತ್ತು ಅವಾಗ ಮಾಡ್ಬಾರ್ದು ಅಂತ ಗೊತ್ತಿತ್ತು. ಆದ್ರೂ ನಾ ಮಾಡ್ಬಿಟ್ಟೆ ಛೆ ಅಂತ ಕೊರಗ್ತೀವಿ. ಇದನ್ನ ಅರಿವಿನಿಂದ ಆಗಾಗಲೇ ಸರಿ ಮಾಡಿಕೊಳ್ಳುವುದೇ ಉತ್ತಮ. ಪ್ರಿಕಾಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತಾರಲ್ಲ ಹಾಗೆ ಬುದ್ಧ ಅದನ್ನ ಹೇಳ್ತಾನೆ. ಪ್ರಿಕಾಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅದಾಗಬೇಕು. ಮೊದ್ಲೇ ಎಲ್ಲದಕ್ಕೂ ಪ್ರಿಕಾಷನ್ ತಗೋಬೇಕು ಅಂತಂದ್ರೆ ನಮಗೆ ಅರಿವು ತುಂಬಾ ಮುಖ್ಯ. ಹಾಗಾಗಿ ಅರಿವಿಲ್ಲದವನೇ ಮೂರ್ಖ. ಜ್ಞಾನ ಇದ್ದರೂ ಅರಿವಿಲ್ಲ ಅಂದ್ರೆ ಆತ ಮೂರ್ಖ. ಅವನ್ಗೆ ಎಂತ ದೊಡ್ಡ ದೊಡ್ಡ ಗ್ರಂಥಗಳೆಲ್ಲ ಪರಿಚಯ ಇಲ್ಲ, ದೊಡ್ಡ ದೊಡ್ಡ ಗುರುವಾಣಿ ಗೊತ್ತಿಲ್ಲ. ಆದ್ರೆ ಆತ ಅರಿವಿನಿಂದ ಬದುಕದ ಅಂದ್ರೆ ಆತನೇ ಜ್ಞಾನಿ. ಅರಿವಿಲ್ಲದೆ ಬದುಕುವವನು ಮೂರ್ಖ. ಮುದಿ ಕುರುಡಿ ಹೊಂಗೆಯನ್ನು ಬಾದಾಮಿ ಕೋಗೆನುತ ಪದಳದಿ ಮೊಮ್ಮಂಗೆ ಕೊಡಲು ಸಿಹಿಯಹುದೇ ಹೃದಯ ಒಳಿತಾದೊಡೆ ತಿಳಿಯಬಹುದೇ ಜಾಣಹುದೇ ಸುದೆ ಬಂತ ಸುಲಭದಲ್ಲಿ ಮಂಕುತಿಮ್ಮ. ಗುಂಡಪ್ಪ ಏನ್ ಎಕ್ಸಲೆಂಟ್ ಆಗಿ ಹೇಳಿದ್ರು ನೋಡಿ. ಮುದಿ ಕುರುಡಿ ವಯಸ್ಸಾಗಿದೆ ಅಜ್ಜಿಗೆ. ಆಕೆ ಹೊಂಗೆ ಇದನ್ನ ತಗೊಂಡು ಬೀಜ ತಗೊಂಡು ಅದು ಬಾದಾಮಿ ಅಂತ ಕೊಟ್ಬಿಟ್ರೆ ಮಗುಗೆ ತಿನ್ನಕ್ಕೆ ಮಗುಗದು ಸಿಹಿ ಆಗತ್ತ ಸಾಧ್ಯ ಇಲ್ಲ. ನಮ್ಮ ಅಜ್ಞಾನದಿಂದ ತಪ್ಪನ್ನು ಸರಿ ಅನ್ಕೊಂಡ್ ಮಾಡ್ಬಿಟ್ಟ ತಕ್ಷಣ ಅದು ಸಾಧ್ಯ ಇಲ್ಲಪ್ಪ. ನನಗೆ ಒಳ ಅರಿವು ಇಲ್ಲ ಅಂದ್ರೆ ಹೃದಯದೊಳು ಒಳಿತಾದೊಡೆ ತಿಳಿಬಹುದೇ ಜಾಣಹುದೇ. ನನ್ನ ಹೃದಯ ಒಳ್ಳೆ ಮನಸ್ಸಿದೆಯಪ್ಪ ನನಗೆ ಅಂದ ತಕ್ಷಣ ನಂಗೆ ಜಾಣತನ ಇರ್ಬೇಕು ಅಂತಿಲ್ಲ. ಅದು ನನಗೆ ಒಳಿತೇ ಆಗ್ಬೇಕು ಅಂತಿಲ್ಲ. ನನ್ನ ಒಳ್ಳೆತನ ಬೇರೆ, ವಿವೇಕ ಬೇರೆ, ತರ್ಕ ಬೇರೆ. ಹಾಗಾಗಿ ನಮ್ಮ ಒಳ್ಳೆತನದ ಜೊತೆಗೆ ವಿವೇಕ, ತರ್ಕ, ಅರಿವು ಇಂಥ ಗುಣಗಳನ್ನ ಬೆಳೆಸ್ಕೊಂಡಾಗ ಒಳ್ಳೆಯವ್ರಿಗೆ ಯಾಕಪ್ಪ ಕಷ್ಟ ಬರುತ್ತೆ ಅನ್ನುವಂಥ ಸನ್ನಿವೇಶ ಹೇಳ್ಕೊಳ್ಳೋಂಥ ಸನ್ನಿವೇಶ ಬರಲ್ಲ. ಎಲ್ಲರಿಗೂ ಒಳ್ಳೇದಾಗತ್ತೆ. ಅಂತಹ ಒಳ್ಳೆತನ ಮತ್ತೆ ಒಳ್ಳೆ ಗುಣ, ಒಳ್ಳೆಯ ಪರಿಣಾಮಗಳು ಎಲ್ರ ಪಾಲ್ಗೂ ಸಿಗ್ಲಿ ಅಂತ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.